ಯಶಸ್ಸಿನ ವಾಸ್ತುಶಿಲ್ಪ ದಿ ಆರ್ಕಿಟೆಕ್ಚರ್ ಆಫ್ ಸಕ್ಸೆಸ್. PTK. ಮನಸ್ಸಿನ ನಕ್ಷೆ. ನಿಮ್ಮ ಸುತ್ತಮುತ್ತ ಕಾಣುವ ಪ್ರತಿಯೊಂದು ಒಂದು ಆಲೋಚನೆಯಿಂದ ಪ್ರಾರಂಭವಾಗಿದೆ. ನಿಮ್ಮ ಆಲೋಚನೆಗಳನ್ನು ಗಮನಿಸಿ, ಅವು ಮಾತುಗಳಾಗುತ್ತವೆ. ನಿಮ್ಮ ಮಾತುಗಳನ್ನು ಗಮನಿಸಿ, ಅವು ಕ್ರಿಯೆಗಳಾಗುತ್ತವೆ. ಅನುಮಾನದ ಅಡಿಪಾಯದ ಮೇಲೆ ಯಶಸ್ಸಿನ ಗೋಪುರ ಕಟ್ಟಲು ಸಾಧ್ಯವಿಲ್ಲ. ನಿರ್ಮಾಣ, ಅಭ್ಯಾಸ ಮತ್ತು ವ್ಯಕ್ತಿತ್ವ. ಯಶಸ್ಸು ಎಂಬುದು ಒಂದು ಘಟನೆಯಲ್ಲ, ಅದು ಒಂದು ಅಭ್ಯಾಸ. ನಿಮ್ಮ ಕ್ರಿಯೆಗಳನ್ನು ಗಮನಿಸಿ, ಅವು ಅಭ್ಯಾಸಗಳಾಗುತ್ತವೆ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ವಿಧಿಯಾಗುತ್ತದೆ. ನೀವು ಸಂದರ್ಭದ ಬಲಿಪಶುವಲ್ಲ, ನಿಮ್ಮ ನಿರ್ಧಾರಗಳ ಫಲಿತಾಂಶ. ನಿಮ್ಮ ತಲೆಯಲ್ಲಿ ಮೆದುಳಿದೆ, ಪಾದಗಳಲ್ಲಿ ಪಾದರಕ್ಷೆಗಳಿವೆ. ನೀವು ಬಯಸಿದ ದಿಕ್ಕಿನಲ್ಲಿ ಸಾಗಬಹುದು. ಪರೀಕ್ಷೆ, ಸೋಲನ್ನು ಒಪ್ಪಿಕೊಳ್ಳುವುದು. ಸೋಲಿಗೆ ಹೆದರುತ್ತೀರಾ? ಮಹಾನ್ ಆಟಗಾರ ಮೈಕೆಲ್ ಜೋರ್ಡಾನ್ ಹೇಳಿದಂತೆ, ನನ್ನ ವೃತ್ತಿಜೀವನದಲ್ಲಿ ನಾನು 9,000ಕ್ಕೂ ಹೆಚ್ಚು ಶಾಟ್ಗಳನ್ನು ಮಿಸ್ ಮಾಡಿದ್ದೇನೆ. ಅದಕ್ಕಾಗಿಯೇ ನಾನು ಯಶಸ್ವಿಯಾಗಿದ್ದೇನೆ. ಪ್ರತಿಯೊಂದು ಸೋಲು ಗೆಲುವಿಗೆ ಹತ್ತಿರವಾಗಿಸುತ್ತದೆ. ಸೋಲು ಎಂಬುದು ಗೆಲುವಿನ ತರಬೇತಿ ಮೈದಾನ. ಮುಕ್ತಾಯ. ಸಾಹಸ ಪ್ರವೃತ್ತಿ ಬೆಳೆಸಿಕೊಳ್ಳಿ. ಸಣ್ಣ ಗುರಿಗಳಿಗೆ ತೃಪ್ತರಾಗಬೇಡಿ. ಸಾಹಸಕ್ಕೆ ಅನುಗುಣವಾಗಿ ಜೀವನವು ವಿಸ್ತರಿಸುತ್ತದೆ. ಗೆಲುವಿನ ಶಾಟ್ ತೆಗೆದುಕೊಳ್ಳುವ ಧೈರ್ಯವಿರಲಿ. ಜೀವನವು ನಾವು ಅದನ್ನು ಹೇಗೆ ರೂಪಿಸುತ್ತೇವೆಯೋ ಹಾಗೆಯೇ ಇರುತ್ತದೆ.